ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ 4 ಅಂಶಗಳು ಪ್ರಧಾನ ಅಂಶಗಳು ಅಂತ ನಾವು ಹೇಳಿದ್ವಿ. ಯಾರಾದ್ರೂ ನೆನಪಿದ್ರೆ ದಯವಿಟ್ಟು ಹೇಳ್ಬೇಕಾಗಿ ಹೇಳ್ತೀವಿ. ಯಾರಾದ್ರೂ ನೆನಪಿದ್ರೆ ಅಥವಾ ಒಂದು ಯಾವ್ದಾದ್ರು ಪಾಯಿಂಟ್ ನೆನಪಿದ್ರೆ ಅಂದ್ರೆ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ 4 ಪ್ರಧಾನ ಅಂಶಗಳು ಬೇಕು ಅಂತ ಸ್ವಾಮಿ ಪುರುಷೋತ್ತಮಾಜಿಯವರು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಎಂಬ ಪುಸ್ತಕದಲ್ಲಿ ಹೇಳ್ತಾರೆ. ಯಾವ ಪುಸ್ತಕ? ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ. ದಯವಿಟ್ಟು ಎಲ್ಲರೂ ಈ ಕಡೆ ಕೇಳಿಸ್ಕೋಬೇಕು. ಆಚೆ ಮೊಬೈಲ್ ತಿಕ್ಕೋದಲ್ಲ, ಇಷ್ಟು ಮೌನ ಯಾವ ಎಲ್ಲೂ ಸಿಗಲ್ಲ. ನೀವು ಯಾವ ದೇವಸ್ಥಾನ ಹೋದ್ರೂ ಇಷ್ಟು ಮೌನ ಸಿಗಲ್ಲ. ಸಿಗುತ್ತಾ? ಯಾರನ್ನ ಸಿಗುತ್ತಾ ಹೇಳಿ? ಸಿಗುತ್ತಾ? ಯಾವ್ದಾದ್ರು ಚರಿತ್ರೆ ದೇವಸ್ಥಾನ ಸಿಗುತ್ತಾ? ಅಥವಾ ಎಷ್ಟು ಏನೇನೋ ಇರುತ್ತೆ, ಸಿಗುತ್ತೆ, ಆದರೆ ಎಷ್ಟು ಪ್ರಮಾಣದಲ್ಲಿ ಸಿಗಲ್ಲ ಅಲ್ವಾ? ಹಾಗಾಗಿ ಈಗ ನಾನು ಸಾಕಷ್ಟು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ, ಪ್ರತಿನಿತ್ಯ ಹೋಗ್ತಿರ್ತೀನಿ ದೇವಸ್ಥಾನಕ್ಕೆ ಅಲ್ವಾ? ಆನಂದ ಸಿಗಲ್ಲ, ದಿವ್ಯತೆ ಸಿಗಲ್ಲ, ವೈಬ್ರೇಷನ್ ಎಲ್ಲೂ ಸಿಗಲ್ಲ ಅಲ್ವಾ? ನೀವು ದಿವ್ಯತೆಗೆ ಆ ಗೇಟಿಗೆ ಒಳಗಡೆ ಬರ್ತಾ ಇದ್ರೆ ಒಂದು ದಿವ್ಯತೆ ಹೊರಬರುತ್ತೆ ಅಲ್ವಾ? ಆ ಮೌನ, ಶಾಂತತೆ, ಪ್ರಶಾಂತತೆ ಎಲ್ಲೂ ಸಿಗಲ್ಲ. ಹೊರಗೆ ಕರೆಕ್ಟ್ ಎಷ್ಟು ಇರ್ಬೋದು, ಆದರೆ ಈ ಆಶ್ರಮ ಪ್ರವೇಶ ಪಡ್ಕೊಂಡ ಮೇಲೆ ಆ ವೈಬ್ರೇಷನ್ನು, ಆ ವೇವ್ಸು ನಿಮ್ಮನ್ನು ಆಕರ್ಷಿಸುತ್ತೆ, ಮನಸ್ಸಿನ ಆಳಕ್ಕೆ ತಲುಪುತ್ತೆ. ಹಾಗಾಗಿ ಇಲ್ಲಿ ಯಾರೇ ಏನೇನು ಹೇಳಿ ಕಲಿಯುವಂಥದ್ದು ರಾಮಕೃಷ್ಣರನ್ನೇ ಹೇಳ್ತಾರೆ, ನಾನು ಉಸಿರಿರೋದು ಕಲಿತಾನೆ ಇರ್ತೀನಿ ಅಂತ. ಅವ್ರು ಹೇಳ್ಬೋದಾಯ್ತು, ನನಗೆಲ್ಲ ಗೊತ್ತಾಯ್ತು, ನಾನೆಲ್ಲ ತಿಳ್ಕೊಬಿಟ್ಟೆ ಅಂತ. ನಾನು ಹೇಳಿದ ರಾಮಕೃಷ್ಣನೇ ಎಷ್ಟು ದೊಡ್ಡದು ಅಲ್ವಾ? ಅವ್ರು ಹೇಳ್ತಾರೆ, ನಾನು ಉಸಿರಿರೋವರೆಗೂ ಕಲಿತಾನೆ ಇರ್ತೀನಿ ಅಂತ ರಾಮಕೃಷ್ಣರು ಹೇಳ್ತಾರೆ. ಕಲಿಯುವಂಥದ್ದು ಪ್ರತಿಯೊಬ್ಬರಿಂದ ಇರುತ್ತೆ, ನನ್ನಿಂದ ಇರುತ್ತೆ. ನಾನು ಎಷ್ಟು ಅಂಶಗಳನ್ನು ನಿಮ್ಮಿಂದ ಕಲಿಯುವಂಥದ್ದು ಇರುತ್ತೆ ಅಲ್ವಾ? ಯಾರು ಪರಿಪೂರ್ಣರಲ್ಲ, ಎಲ್ಲರೂ ಪರಿಪೂರ್ಣತೆಯಿಂದ ಸಾಗುವಂಥದ್ದೇ ಜೀವನ ಅಂತ ಹೇಳ್ತಾರೆ. ಇನ್ನು ನಾವೆಲ್ಲರೂ ಅಪರಿಪೂರ್ಣ ಅಂತ ಹೇಳ್ಬೋದು. ಹಾಗಾಗಿ ಸ್ವಾಮಿ ಪುರುಷೋತ್ತಮಾಜಿಯವರ 4 ಅಂಶಗಳ ಬಗ್ಗೆ ಬಹಳ ವಿಶೇಷವಾಗಿ ಪ್ರಸ್ತಾಪ ಮಾಡ್ತಾರೆ. ಒಂದು ಶಾರೀರಿಕ ಶಕ್ತಿ, ನೀವು ಹೇಳಿದಾಗೆ ಶಾರೀರಿಕ ಅಥವಾ ದೈಹಿಕ ಶಕ್ತಿ, 2ನೇದು ಭೌತಿಕ ಶಕ್ತಿ, 3ನೇದು ನೈತಿಕ ಶಕ್ತಿ, 4ನೇದು ಆಧ್ಯಾತ್ಮಿಕ ಶಕ್ತಿ, ಸ್ಪಿರಿಚುವಲ್ ಅವರ ಎನರ್ಜಿ ಎಲ್ಲ ಬಹಳ ಮುಖ್ಯವಾದದ್ದು. ಅದೇ ಇಡೀ ನಮ್ಮ ಲೈಫಿಗೆ ಒಂದು ಭದ್ರ ಅಡಿಪಾಯ. ತುಂಬ ಜನ ಹೇಳ್ತಾ ಇರ್ತಾರೆ, ಆಶ್ರಮ ಹೋಗ್ತೀಯ, ಈಗ ಮುದುಕರಾದ ಗೊತ್ತಾಯ್ತು ಆಶ್ರಮಕ್ಕೆ. ತುಂಬ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ, ನಿಮಗೆ ಎಷ್ಟು ಜನ ನಿಮ್ಮ ಮನೆಗೆ ಇರ್ತಾರೆ, ಇವಾಗ ಯಾಕೆ ಹೋಗ್ತೀವಿ, ಆಮೇಲೆ ಸನ್ಯಾಸಿನಿ ಆಗಿರೋ ಅಥವಾ ಗಂಡು ಮುಖಿಗಾದ ಸ್ವಾಮಿ ಆಗಿಲ್ಲ ಅಥವಾ ಹೆಣ್ಣು ಮುಖಿಗಾದ ಸನ್ಯಾಸಿನಿ ಆಗಿಲ್ಲ ಅಂತ ಅಷ್ಟು ಸುಲಭ ವೈರಾಗ್ಯಲ್ಲ ಅಲ್ವಾ? ಅಷ್ಟೊಂದು ಬರುತ್ತೆ ವೈರಾಗ್ಯ ಸಾಧ್ಯನೇ ಇಲ್ಲ, ಅಷ್ಟು ಸುಲಭ ಬರಲಿಕ್ಕೆ ಸಾಧ್ಯ ಇಲ್ಲ. ಆಶ್ರಮ ಬಂದವರ ಸನ್ಯಾಸಿಗಳಾಗಲಿಕ್ಕೆ ಪ್ರಪಂಚ ತುಂಬ ಸನ್ಯಾಸಿಗಳಾಗ್ತಾರೆ ಅಲ್ವಾ? ಎಷ್ಟು ಜನ ದೇವಸ್ಥಾನ ಹೋಗ್ತಾರೆ, ಎಲ್ಲ ಸನ್ಯಾಸಿಗಳಾಗ್ತಾರೆ, ಅಷ್ಟು ಸುಲಭ ಅಲ್ಲ ಸನ್ಯಾಸ ಜೀವನ. ಹಾಗಾಗಿ ಆಶ್ರಮ ಒಳಗೆ ಹೇಳ್ತಾ ಇರ್ತಾರೆ, ಆಶ್ರಮ ಆಧ್ಯಾತ್ಮ ಅಂತಂದ್ರೆ ವಯಸ್ಸಾದ್ಮೇಲೆ ಅಥವಾ ರಿಟೈರ್ಡ್ ಆದ್ಮೇಲೆ ನಿವೃತ್ತ ಜೀವನದ ಟೈಮಲ್ಲಿ ಆಧ್ಯಾತ್ಮ ಮುಂದುವರಿಬೇಕು ಅಂತ. ಅದು ತಪ್ಪು ಕಲ್ಪನೆ, ತಪ್ಪು ಭಾವನೆ. ಅದು ನಾವು ಹೇಳಬಾರ್ದು, ಅದನ್ನ ಯಾರು ಪಾಲಿಸ್ಕೋಬಾರ್ದು. ಅಂದ್ರೆ ಆಧ್ಯಾತ್ಮವನ್ನು ನಾವು ಚಿಕ್ಕ ವಯಸ್ಸಿನಲ್ಲೇ ತುಂಬ್ಕೋಬೇಕು, ಅದರ ಅಡಿಪಾಯದ ಮೇಲೆ ನಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತ ಸ್ವಾಮಿ ಪುರುಷೋತ್ತಮಾಜಿಯವರು ಬಹಳ ಅದ್ಭುತವಾಗಿ ಹೇಳ್ತಾರೆ ಅಲ್ವಾ? ಹಾಗಾಗಿ ನಮ್ಮ ಸ್ಪಿರಿಚುವಲ್ ಯಾಕೆ ಬೇಕು ಅಂತಂದ್ರೆ ಎಲ್ಲರಿಗೂ ಭದ್ರವಾದ ಅಡಿಪಾಯ. ಮನೆ ಕಟ್ಟಲಿಕ್ಕೆ ಹೆಂಗೆ ಬೇಸ್ಮೆಂಟ್ ಅಥವಾ ಅಡಿಪಾಯ ಅಷ್ಟು ಮುಖ್ಯ ಅಲ್ಲ? ಈ ಬೇಸ್ಮೆಂಟ್ ಅಲ್ಲಿ ಮನೆ ಕಟ್ಟಕಾಗುತ್ತೆ, ಬಿದ್ದೋಗುತ್ತೆ. ಹಂಗೆ ಈ ಶರೀರ ಅನ್ನುವಂಥ ಒಂದು ಮನೆಯನ್ನು ಕಟ್ಟಲಿಕ್ಕೆ ಬೇಕು, ಆಧ್ಯಾತ್ಮ ಅನ್ನುವಂಥ ಅಡಿಪಾಯ ಬೇಕು ಅಲ್ವಾ? ಅದಿದ್ರೆ ಮಾತ್ರ ಈ ಶರೀರ ಅನ್ನುವಂಥ ಈ ಮನೆಯನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಅಥವಾ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಾನು ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಹೋದಾಗ ನೋಡ್ತಾ ಇರ್ತೇನೆ. ಯಾಕಂದರೆ ಟೀಚರ್ಸಲ್ಲೂ ಆ ಮೌಲ್ಯಗಳು ಕಾಣಲ್ಲ, ನೈತಿಕ ಮೌಲ್ಯಗಳು ಮಕ್ಕಳಲ್ಲೂ ಕಾಣದೇ ಇಲ್ಲ. ತುಂಬ ಕಷ್ಟ ಇದೆ ಇವತ್ತಿನ ಮಕ್ಕಳ